ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರು. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 32-34 ಸೈಜ್ ನ ಡೀಪ್ ನೆಕ್ ಗೆ ಬ್ಯಾಕ್ ಡೀಪ್ ಎಷ್ಟಿರುತ್ತೆ, ಅದಕ್ಕೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ತಗೋಬೇಕು, ಆರ್ಮಲ್ ಡೌನ್ ಎಷ್ಟು ಮಾಡಬೇಕು ಅನ್ನೋದು ಪ್ರತಿಯೊಂದು ಮೆಜರ್ಮೆಂಟ್ ನ ಬರ್ದಿ ಒಂದು ವೈಟ್ ಪೇಪರ್ ಟೇಬಲ್ ತರ ರೆಡಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ಲಾಗ್ತಾ ಇದೆ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬಂದಿರುತ್ತೆ. ಬಂದಿರೋಂಥ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂತಂದ್ರೆ ಪ್ರತಿಯೊಂದು ಮಾರ್ಕಿಂಗ್ ನಲ್ಲಿ ನಾನು ಮಾತಾಡ್ತಾ ಇರ್ತೀನಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದೇ ರೀತಿ ಸ್ಕಿಪ್ ಮಾಡದೆ ನೀವು ನೋಡ್ಬೇಕಾದ್ರೆ ಎಲ್ಲೇ ಡೌಟ್ ಬಂದ್ರು ಅಲ್ಲ ಸ್ಟಾಪ್ ಮಾಡಿ ನನಗೆ ಕಮೆಂಟ್ ಮಾಡಿ. ಕೆಳಗಡೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸ್ಆಪ್ ಇದೆ, ಅದರಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ಟೆಕ್ಸ್ಟ್ ಮೆಸೇಜ್ ಕಳಿಸಿ, ಇಲ್ಲ ಯೂಟ್ಯೂಬ್ ಅಲ್ಲೇ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ನಿಮಗೆ ನೀಟಾಗಿ ಏನಕ್ಕೆ ಆ ತರ ಮಾಡಿದ್ವಿ ಅಂತ ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆನಾ? ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ನ ಎಷ್ಟು ಸೈಜ್ಗೆ ಎಷ್ಟು ಮೆಜರ್ಮೆಂಟ್ ತಗೋಬೇಕು ಅಂತೆಲ್ಲ ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಅದೇ ರೀತಿ ಈ ವಿಡಿಯೋದಲ್ಲಿ 32-34 ಸೈಜ್ ನ ನೀಟಾಗಿ ಬರೆದು ಮೆಜರ್ಮೆಂಟ್ ಸೈಡ್ ಎಷ್ಟು, ವೇಸ್ಟ್ ಎಷ್ಟು, ಪ್ರತಿಯೊಂದು ಮೆಜರ್ಮೆಂಟ್ ಫ್ರಂಟ್ ಬ್ಯಾಕ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ 32-34 ಸೈಜ್ ನ ಬೋಟ್ ನೆಕ್ ಸೇಮ್ ಅದೇ ತರ ಮಾರ್ಕ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ 36-38 ಈ ತರ ಪ್ರತಿಯೊಂದು ಮೆಜರ್ಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಟೇಬಲ್ ಎಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ಬರಬೇಕು ಅನ್ನೋದು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಬರ್ದಿ ತೋರಿಸ್ತೀನಿ. ಅದ್ರ ಪ್ರಕಾರ ನಿಮಗೂ ತುಂಬಾ ಕಲಿಯೋಕೆ ತುಂಬಾ ಅನುಕೂಲ ಆಗ್ಲಿ ಅಂತ ಈ ತರ ಎಲ್ಲ ನೀಟಾಗಿ ಮಾಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆಲ್ಲ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗಿ ಮಾಡಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾಡಬೇಕು ಮೆಜರ್ಮೆಂಟ್ ಪ್ರಕಾರ ಇಷ್ಟ ದಿನ ನಾನು ಮಾಮೂಲಿ ಲೈನಿಂಗ್ ಅಲ್ಲಿ ಕಟ್ ಮಾಡಿ ತೋರಿಸುತ್ತೆ, ಮತ್ತೆ ಅದರಲ್ಲಿ ಮೆಜರ್ಮೆಂಟ್ ಎಲ್ಲ ನೀಟಾಗಿ ಬರೆಯಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತಾ ಇದ್ದೀನಿ, ಈ ವೈಟ್ ಶೀಟ್ ಅಲ್ಲಿ ಪ್ರತಿಯೊಂದು ಮೆಜರ್ಮೆಂಟು ಸೈಡೇ ಆಗಿರ್ಬೋದು, ಸ್ಲೀವ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದೀನಿ, ಇವಾಗ ವೈಟ್ ಪೇಪರ್ ಅಲ್ಲಿ ಆಮೇಲೆ ಕೆಲವೊಂದು ಮಾರ್ಕಿಂಗ್ ಎಲ್ಲ ಕಾಣಿಸ್ತಾ ಇರಲಿಲ್ಲ ಅಂತ ಇದ್ರು, ಅದಕ್ಕೋಸ್ಕರ ಮಾರ್ಕರ್ ತಗೊಂಡ್ ಬಂದಿದ್ದೀನಿ. ಈ ಮಾರ್ಕರ್ ಸಹಾಯದಿಂದ ನಿಮ್ಗೆ ನೀಟಾಗಿ ನಾವು ಮೆಜರ್ಮೆಂಟ್ ಗೊತ್ತಾಗುತ್ತೆ, ಪ್ಲಸ್ ನಾನೇನ್ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ನೀಟಾಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ತರ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪ್ರತಿಯೊಂದು ಚೇಂಜ್ ಮಾಡ್ಕೊ ಬರ್ತಾ ಇದೀನಿ. ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವಾಗ ಈ ತರ ಮಾಡ್ತಾ ಇದ್ದೀನಿ. ನೀವೇನ್ ಕಾಮೆಂಟ್ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ನಾನು ಚೇಂಜಸ್ ಅನ್ನೋದು ತಗೊಂಡ್ ಬಂದೇ ಬರ್ತೀನಿ. ಆದ್ರೆ ಲೇಟ್ ಆಗ್ಬೋದು, ಕಾರಣ ಏನಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಡಿಲೇ ಆಗ್ಬೋದು, ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ನಾನು ಡಿಲೇ ಮಾಡಲ್ಲ. ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿ ಇರ್ತೀನಿ. ಇದು ಒಂಥರ ನಿಮ್ಗೆ ಟೇಬಲ್ ಇದ್ದಂಗೆ. ಯಾವ ತರ ಅಂದ್ರೆ ನಾನು ಇವಾಗ ಏನ್ ಮಾರ್ಕ್ ಮಾಡ್ತೀನಿ ಪ್ರತಿಯೊಂದು ಮೆಜರ್ಮೆಂಟು ಅಲ್ಲಿ ಬರೆದ್ ಬಿಡ್ತೀನಿ, ಈ ಸೈಜ್ದು ಅಂತ. ಆ ಸೈಜ್ ನ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಅರ್ಧ ಇಂಚ್ ಲೂಸ್ ಮಾಡ್ಕೊಂಡು ಅರ್ಧ ಇಂಚ್ ಟೈಟ್ ಮಾಡ್ಕೋಬಹುದು, ಇಲ್ಲ ಡೀಪ್ ಮೇಲಾದ್ರೆ ಅರ್ಧ ಇಂಚ್ ಶೋಲ್ಡರ್ ಜಾಸ್ತಿ ಆಗ್ಬಹುದು. ಈ ತರನ ಪ್ರತಿಯೊಂದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವಾಗ ನೋಡಿ, ಲಾಸ್ಟ್ ಟೈಮ್ ಅಲ್ಲಿ ಸ್ಲೀವ್ಸ್ ನ ನೀಟಾಗಿ ಪ್ರತಿಯೊಂದು ತೋರಿಸಿದೆ. ಇವಾಗ ನಾವು ವೇಸ್ಟ್ 30, ಚೆಸ್ಟ್ 34 ಇರೋವಂಥದ್ದು ಸೈಜ್ ಇದು. 34-32 ಅರ್ಧ 1 ಇಂಚ್ ಡಿಫ್ರೆನ್ಸ್ ಆಗಿರೋದ್ರಿಂದ ನಿಮ್ಗೆ 32-34 ವರೆಗೂ ನಿಮ್ಗೆ ಎರಡು ಸೈಜ್ನು ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಬರುತ್ತೆ. ಬಟ್ ಮೆಜರ್ಮೆಂಟ್ ಅಲ್ಲಿ ಏನು ಲೂಸ್ ಟೈಟ್ ಬರುತ್ತೆ, ಅದು ಬಿಟ್ರೆ ಕಟಿಂಗ್ ಸ್ಟೈಲ್ ಅಲ್ಲೆಲ್ಲ ನಿಮ್ಗೆ ಸೇಮ್ ಇರುತ್ತೆ. ಅದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬೋಟ್ ನೆಕ್ ನ ಕಟ್ ಮಾಡೋನು ಬರ್ದು ತೋರಿಸ್ತೀನಿ. ನೋಡಿ, ಈ ತರ ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸ್ ಇದು. ನಾನು ಇದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಾವ್ ಇದನ್ನ ಹೆಂಗಿರುತ್ತೋ ಹಂಗೆ ಕಾಪಿ ಮಾಡಕ್ಕೆ ಎಲ್ಲ ಹೋಗ್ಬಾರ್ದು. ಯಾಕಂದ್ರೆ ನಮ್ದೇ ಅನ್ನೋದು ಒಂದು ಸ್ಟೈಲ್ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ ನೋಡಿ, ಇದರಲ್ಲಿ ಅಳತೆ ಮಾತ್ರ ತಗೋತೀನಿ. ಯಾವ ತರ ಮೇಲೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ, 12 ಇಂಚು ಬ್ಲೌಸ್ ಲೆಂತ್ ಇದೆ, 7.5 ಇಂಚು ಡೀಪ್ ಇದೆ. ಓಕೆ, ನಾನೇನ್ ಮಾಡ್ತೀನಿ ಸೇಮ್ ಇದಕ್ಕೂ ಅಷ್ಟೇ 12 ಇಂಚು ಬ್ಲೌಸ್ ಲೆಂತ್. ಈ ಲೆಂತ್ ಇಲ್ಲೊಂದು ಮಾರ್ಕ್ ಹಾಕೊಂತೀನಿ. ಮತ್ತೆ ಈ ಆರ್ಮಲ್ ಡೌನ್ ಎಷ್ಟು ತಗೋಬೇಕು ಅಂದ್ರೆ ಈ ಸೈಜ್ಗೆ ನೋಡಿ 5.5 ತಗೋಬೇಕು. ಸುಮ್ನೆ ಒಂದು ಮಾರ್ಕ್ ಹಾಕೊಂಡಿನಿ. 7.5 ಇಂಚ್ ಡೀಪ್ ಇರೋದ್ರಿಂದ 1/4 ಇಂಚ್ ಮೇಲೆ. ಈ 1/4 ಇಂಚ್ ಏನಕ್ಕಂದ್ರೆ ಇಲ್ಲಿ ಹೊಲಿಯೋದಕ್ಕೆ ಮಾರ್ಜಿನ್ ತಗೊಂತೀವಲ್ಲ, ಅದಕ್ಕೆ ಈ 1/4 ಇಂಚು ಮೇಲ್ ತಗೋಬೇಕು. ಇಲ್ಲ ಅಂದ್ರೆ 7.5 ಮಾರ್ಕ್ ಮಾಡ್ಕೊಂಡ್ರೆ ಆಮೇಲೆ 7.75 ಆಗ್ಬಿಡುತ್ತೆ. ಅವಾಗ ಕಸ್ಟಮರು ನಮ್ಗೆ ಬಂದು ಏನಪ್ಪ ಡೀಪ್ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಮತ್ತೆ ಸೇಮ್ ಅದೇ ತರ ಮುಂದಕ್ಕೆ ಬಂದು ಇಲ್ಲಿ ಮೇಲ್ಗಡೆ ಒಂದು ಮಾರ್ಕು, ಇಲ್ಲಿ ಸೇಮ್ 5.5 ಒಂದು ಮಾರ್ಕು. ನೋಡಿ, ಇಲ್ಲಿ ಕೆಳಗಡೆ ಮಾರ್ಜಿನ್ ಬಿಟ್ಟಿದ್ದೀನಿ, ಇಲ್ಲಿ ಇನ್ನೂ ಬಿಟ್ಟಿಲ್ಲ. ಇವಾಗ ಲೈನ್ ಮಾರ್ಕ್ ಮಾಡ್ಕೋಬೇಕು.
ನೋಡಿ ಪ್ರತಿಯೊಂದು ಅಷ್ಟೇ, ಫಸ್ಟ್ ಈ ಲೈನ್ ಮಾರ್ಕ್ ಮಾಡ್ಕೊಂಡೆ, ಮತ್ತೆ ಎರಡು ಲೈನ್ ಮಾಡ್ಕೊಂಡೆ. ಈ ಲೈನ್ ನಾವು ಲೆಂತ್ ಮೇಲೆ ಡಿಪೆಂಡ್ ಮಾಡಿ ಮಾಡ್ಕೋಬೇಕು. ಅದಕ್ಕೆ ಇವಾಗ ಮಾರ್ಕ್ ಮಾಡ್ಕೊತೀನಿ ನೋಡಿ. ಈ ತರ ಒಂದ್ ಲೈನು, ಇಲ್ಲಿ ಹೊಲಿಯಕ್ ಮಾರ್ಜಿನ್ ಬೇಕಲ್ಲ, ಇನ್ನೊಂದ್ ಲೈನು. ಇದು ಹಾರ್ಮೋಲ್ ಡೌನು. ಈ ತರ ಇಲ್ಲಿವರೆಗೂ ಹಾರ್ಮಲ್ ಇಲ್ಲಿವರೆಗೂ ಬರುತ್ತಲ್ಲ, ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಬೇಕು. ಮತ್ತೆ ಡೀಪು ಇಲ್ಲಿವರೆಗೂ ಬರುತ್ತೆ, ಮತ್ತೆ ಇಷ್ಟು ಬ್ರಾಡ್ ಬರುತ್ತೆ, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿದ್ದೀನಿ. ಇದು ಫಸ್ಟ್ 3 ಕೆಲಸ. ನೆಕ್ಸ್ಟ್ ಇವಾಗ ಪ್ರತಿಯೊಂದು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಇದರಲ್ಲಿ ನೋಡಿ, ವೇಸ್ಟ್ ಅಲ್ಲಿ ಇಲ್ಲಿ ಕರೆಕ್ಟಾಗಿ ಟೇಪಿಂಗ್ ಇಟ್ಕೊಂಡು ಈ ತರ ತಗೊಂಡಾಗ ಎಷ್ಟು ಬರುತ್ತೆ, 30 ಇಂಚ್ ಬರ್ತಾ ಇದೆ. 30ರಲ್ಲಿ ನೋಡಿ ಈ ತರ ಒಂದು ಭಾಗ 15 ಬಂತು. ಅದೇ ತರ 15ರಲ್ಲಿ ಇನ್ನೊಂದು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ, 7.5 ಇಂಚ್ ಬರುತ್ತೆ. ಆ 7.5ನ ಇಲ್ಲಿ ಕೆಳಗಡೆ 7.5ಗೆ ಒಂದು ಮಾರ್ಕು, ಮತ್ತೆ ಬ್ಯಾಕ್ ಅಲ್ಲಿ ನಾವು ನೋಡಿ ಈ ತರ ಡಾಟ್ ಹಿಡಿತೇವಲ್ಲ, ಆ ಡಾಟ್ಗೆ ಇಲ್ಲೊಂದು ಮಾರ್ಕು. ಅದಕ್ಕೆ ಮಾರ್ಜಿನ್ ಬೇಕಲ್ಲ, ಆ ಮಾರ್ಜಿನ್ಗೆ ಇಲ್ಲಿ ಒಂದು ಮಾರ್ಕು. ಓಕೆನಾ? ಎಷ್ಟಿದೆ ಇದು ವೇಸ್ಟ್? 30 ಇಂಚ್ ಇದೆ. ಇಲ್ಲಿ ಮೆಜರ್ಮೆಂಟ್ ಪ್ರತಿಯೊಂದನ್ನು ಬರೀತಾ ಹೋಗ್ತೀನಿ ನಾನು, ಅದಕ್ಕೆ ಅಂತಾನೆ ಇದರಲ್ಲಿ. ಮತ್ತೆ ಇವಾಗ ಚೆಸ್ಟ್ ಮೆಜರ್ಮೆಂಟ್, ಹಾರ್ಮೋಲ್, ಇದು ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ತಗೊಳ್ಳೋದು ಇವಾಗ ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಅದು ನೋಡಿ, ಅಳತೆ ಬ್ಲೌಸ್ ಇದ್ರೆ ಯಾವ ತರ ತಗೋಬೇಕು, ಅಳತೆ ಬ್ಲೌಸ್ ಇಲ್ಲ ಅಂದ್ರೆ ಯಾವ ತರ ತಗೋಬೇಕು ಅನ್ನೋದು ನಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅಳತೆ ಬ್ಲೌಸ್ ಇರೋದ್ರಿಂದ ಅದರ ಸಹಾಯದಿಂದ ನಾವು ಶೋಲ್ಡರ್ನ ಯಾವ ತರ ತಗೋಬೇಕು ಅನ್ನೋದು ತೋರಿಸ್ಕೊಂಡು ನೋಡಿ. ಈ ತರ ನೀಟಾಗಿ ಬ್ಲೌಸ್ನ ರೆಡಿ ಮಾಡ್ಕೊಳ್ಳಿ ನೋಡಿ. ಈ ತರ ಬ್ಲೌಸ್ ತರ ಫಿಟ್ಟಿಂಗ್ ಚೆಕ್ ಮಾಡ್ಕೊ ನೀಟಾಗಿ ಹಿಂಗ್ ಜೋಡಿಸ್ಕೊಳ್ಳಿ. ಫಸ್ಟ್ ಕೆಲಸ ಆಯ್ತಾ? ಈ ತರ ಜೋಡಿಸ್ಕೊಂಡ್ಮೇಲೆ ನೋಡಿ, ಬ್ಯಾಕ್ ಅಲ್ಲಿ ಈ ತರ ಟೇಪ್ ಇಟ್ಟು ಈ ತರ ಹಾರ್ಮೋಲ್ ಇಂದ ಈ ಹಾರ್ಮೋಲ್ಗೆ ಎಷ್ಟು ಬರ್ತಾ ಇದೆ, 17 ಇಂಚ್ ಬರ್ತಾ ಇದೆ. 17 ಇಂಚ್ ಓಕೆ. 17 ಅಂದ್ರೆ 17 ಇಂಚ್ ಬರ್ತಾ ಇದೆ. ಮತ್ತೆ ಇದೆಷ್ಟು ಬರ್ತಾ ಇದೆ, 5 ಇಂಚ್ ಬ್ರಾಡ್ ಇದೆ. ಮತ್ತೆ ಇಲ್ಲಿ ಇಟ್ಕೊಳ್ಳಿ ನೋಡಿ, ಈ ಒಳಗಡೆ ಇಲ್ಲಿ ಮಾರ್ಜಿನ್ ಇದೆಯಲ್ಲ, ಈ ಮಾರ್ಜಿನ್ ಸೇರಿದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ ಅಂದ್ರೆ 11.5 ಬರ್ತಾ ಇದೆ. ಓಕೆನಾ? ಇವಾಗ ಇಲ್ಲಿ ಫಸ್ಟ್ ಕೆಲಸ ಇದೆಷ್ಟಿದೆ, 5 ಇಂಚ್ ಇದೆ. 5 ಇಂಚ್ ಅಂದ್ರೆ 2.5, 1/4 ಇಂಚು ಹೊಲಿಯಕ್ ಮಾರ್ಜಿನ್ ಬೇಕಲ್ಲ, ಅದಕ್ಕೆ 2.25 ಮಾರ್ಕ್ ಮಾಡ್ಬೇಕು. ಇದೆಷ್ಟಿದೆ, 5 ಇಂಚ್ ಇದೆ ಬ್ರಾಡ್. ಓಕೆ, ಅದಕ್ಕೆ 2.25 ಹಾಕೊಂಡಿದ್ವಿ. ಹೊಲಿಯೋಷ್ಟರಲ್ಲಿ 5.5 ಕರೆಕ್ಟ್ ಆಗಿ 5 ಇಂಚು ಬರುತ್ತೆ. ಓಕೆನಾ? ಮತ್ತೆ ಇಲ್ಲೆಷ್ಟು ಚೆಸ್ಟ್ ಮಾರ್ಕ್ ಮಾಡ್ಕೊಂಡ್ವಿ, 17ರಲ್ಲಿ 2 ಭಾಗ ಮಾಡಿದ್ರೆ ನೋಡಿ, 17 ಎಲ್ಲಿದೆ, ಇಲ್ಲಿದೆ. ಇದನ್ನ ಈ ತರ ಟೇಪ್ ಅಲ್ಲಿ 2 ಭಾಗ ಹಿಂಗ್ ಮಾಡ್ಕೊಂಡಾಗ ನಮ್ಗೆ ಬರುತ್ತೆ 8.5. ಆ 8.5ನ ಇಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಈ ಸ್ಟ್ರೈಟ್ ಮಾರ್ಕಿಂಗ್ ಗೋಸ್ಕರ ಇದು ಸುಮ್ನೆ ರಫ್ ಮಾಡ್ಕೊಂತೀನಿ ಅಷ್ಟೇ. ಮತ್ತೆ ಇಲ್ಲೆಷ್ಟು ತಗೊಂಡ್ವಿ ನಾವು, ಇದು ಬಂದ್ಬಿಟ್ಟು ನಮ್ಗೆ 8.5, ಇದು 7.5. ಇದು ಫುಲ್ ಮಾರ್ಕಿಂಗು, ಇದು ಹಾಫ್. ಮತ್ತೆ ಇಲ್ಲೆಷ್ಟು ತಗೊಂಡು ನಾವು ಅದರಲ್ಲಿ 11.5 ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ, ನಮ್ಗೆ ಡೌಟ್ ಬಂದ್ರೆ ನೋಡಿ, 11.5 ಹಿಂಗ್ ಇಟ್ಕೊಂಡು ಮತ್ತೆ ಈ ತರ ಅರ್ಧ ಮಾಡಿದ್ರೆ ಏನಾಗುತ್ತೆ, 5.25 ಅನ್ನೋದು ಬರುತ್ತೆ. 5.25. ನನ್ಗೆ ಯಾಕೋ ಇದು ಡೌಟ್ ಬರ್ತಾ ಇದೆ ನೋಡಿ. ಈ ತರ ಡೌಟ್ ಬಂದಾಗ ಏನ್ ಮಾಡ್ಬೇಕು, 1/4 ಇಂಚ್ ಜಾಸ್ತಿ ಮಾಡ್ಕೊಂಬಿಡಿ, 12 ಇಂಚು. ಇವಾಗ ಏನಕ್ಕೆ ಡೌಟ್ ಬಂದಿದೆ ಅಂತ ನೀವು ಕೇಳ್ಕೊಬಹುದು ನನಗೆ. ಏನಕ್ಕೆ ಡೌಟ್ ಬಂತು ಅಂದ್ರೆ, ಇಲ್ಲಿ ಡೀಪ್ ಕಮ್ಮಿ ಇದೆ. ಎಷ್ಟಿದೆ, 7.5 ಇಂಚ್ ಇದೆ. ಇಲ್ಲಿ ಕಮ್ಮಿ ಇದ್ದಾಗ ಏನಾಗುತ್ತಂದ್ರೆ, ಈ ಪೋರ್ಷನ್ ಅಲ್ಲಿ ಟೈಟ್ ಆಗಿ ಎಳ್ಕೊಂತದ ಕಸ್ಟಮರ್ಗೆ. ನೋಡಿ, ಇಲ್ಲಿ ಡೀಪ್ ಇದೆ ಇಷ್ಟೇ. ಈ ಡೀಪ್ ಏನಾದ್ರು ಇಲ್ಲಿವರೆಗೂ ಇದ್ರೆ ಈ ಪೋರ್ಷನ್ ಸ್ವಲ್ಪ ಹಿಂಗ್ ಓಪನ್ ಆಗಿ ಫ್ರೀ ಆಗ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ಬಟ್ಟೆನ ಹಿಂಗ್ ಕಟ್ ಮಾಡ್ಬಿಟ್ಟಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಿಂಗ್ ಜರಿಕೊಂತದೆ, ಅವಾಗ ಟೈಟ್ ಆಗಲ್ಲ. ಅದೇ ನಾವು ಡೀಪ್ ಇಲ್ಲಿರೋದ್ರಿಂದ ನೋಡಿ, ಈ ಮಾರ್ಕಿಂಗು ಅರ್ಧ ಇಂಚ್ ಡಿಫ್ರೆನ್ಸ್ ಇದೆ, ಅರ್ಧ 1 ಇಂಚ್ ಏನೋ ಡಿಫ್ರೆನ್ಸ್ ಬರುತ್ತೆ ನೋಡಿ. ಇವಾಗ ಏನಾಗುತ್ತಂದ್ರೆ, ಇದನ್ನ ಕಮ್ಮಿ ಮಾಡಿದ್ವಿ ಅಂದ್ರೆ ನಾವು ಈ ಪೋರ್ಷನ್ ಅಲ್ಲಿ ಹಿಂಗ್ ಸ್ಟ್ರೈಟ್ ಆಗಿ ಹಿಂಗ್ ಕಟ್ ಮಾಡ್ತೀವಿ, ಇಲ್ಲಿ ಬಟ್ಟೆ ಇರಲ್ಲ, ಇಲ್ಲಿ ಕಡೆ ಓಪನ್ ಆಗಿ ಇಲ್ಲಿ ಟೈಟ್ ಆಗಿ ಹಿಡ್ಕೊಂತದೆ. ಅವಾಗ ಈ ಪೋರ್ಷನ್ ಕಸ್ಟಮರ್ಗೆ ಟೈಟ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇದನ್ನ ಜಾಸ್ತಿ ಮಾಡ್ಕೊಂಡು ಹಿಂಗ್ ಕಟ್ ಮಾಡಿದಾಗ ಏನಾಗುತ್ತೆ, ಈ ಬಟ್ಟೆ ಅನ್ನೋದು ಇಲ್ಲಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಹಿಂಗ್ ಟೈಟ್ ಆಗಿ ಕಸ್ಟಮರ್ಗೆ ಹೇಳ್ಕೊಳಕ್ಕೆ ಚಾನ್ಸಸ್ ಇರಲ್ಲ. ಓಕೆನಾ? ಅದಕ್ಕೋಸ್ಕರ ಇದನ್ನ ಜಾಸ್ತಿ ಮಾಡ್ಕೊಂಡೆ. ನನ್ಗೆ ಡೌಟ್ ಬಂದದ್ದು, ಈ ಡೀಪ್ ಇದ್ದಾಗ ನನ್ಗೇನೋ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಗೆ ಯಾಕೆ ಹೆಂಗ್ ಗೊತ್ತಾಗ್ತಾರಂತ ನೀವು ಕೇಳ್ಕೊಬಹುದು. ಹಿಂಗ್ ಗೊತ್ತಾಗೋದು ನೋಡಿ, ಇದಕ್ಕೂ ಈ ಡೀಪ್ ಇನ್ನು ಇಲ್ಲಿವರೆಗೂ ಇದ್ದಿದ್ರೆ ನೋ ಪ್ರಾಬ್ಲಮ್, ಇಲ್ಲೇ ಹಾಕೊಂಡು ಕಟ್ ಮಾಡ್ಕೋಬಹುದು, ಅವಾಗ ನಿಮ್ಗೆ ಸರಿ ಬರುತ್ತೆ. ಅದಕ್ಕೋಸ್ಕರ
ನೋಡಿ ಡೀಪು ಕಮ್ಮಿ ಇನ್ನೂ ಮೇಲ್ ಬಂತಂದ್ರೆ ಇದನ್ನ ಸ್ವಲ್ಪ ಈ ಕಡೆಗೆ ಹಾಕೋಬೇಕು. ಇನ್ನು ಮೇಲ್ ಬಂತಂದ್ರೆ ಅವ್ರ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟು ಹಾಕೋಬೇಕು. ಆ ಥರ ಡಿಪೆಂಡ್ ಮಾಡಬೇಕು. ಮತ್ತೆ 12 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಿ. ಮತ್ತೆ ಇದನ್ನ ಹಿಂಗೆ ಇಟ್ಕೊಂಡು ಅವ್ರಿಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಇಷ್ಟಿದೆ ಅವ್ರದ್ದು ಇಷ್ಟು. ಆಮೇಲೆ ಈ ಕಡೆನ ಮಾರ್ಜಿನ್ ಬಿಟ್ಟಿದ್ದೀವಿ, ಈ ಕಡೆ ಬಿಟ್ಟಿಲ್ವಲ್ಲ, ಅದಕ್ಕೆ ಒಂದು ನಾವೆಷ್ಟು ಹೊಲಿತೀವೋ ಅಷ್ಟನ್ನ ಮಾರ್ಕ್ ಮಾಡ್ಕೋಬೇಕು. ಇದೆಷ್ಟು ಮಾಡಿದ್ದೀನಿ, ಫುಲ್ ಬಂದ್ರೆ 12 ಮಾಡಿದ್ದೀನಿ, ಒಂದು ಸೈಡ್ ಆದ್ರೆ 6 ಮಾಡಿದ್ದೀನಿ. ಇದು 6 ಇಂಚಿದೆ ನೋಡಿ, ಈ ತರ 6 ಇಂಚಿದೆ ನೋಡಿ. ಇವಾಗ ಇಲ್ಲಿಗೂ ಸ್ಟ್ರೈಟ್ ಬಂತು, ಇದು ಸ್ಟ್ರೈಟ್ ಬಂತು, ಇದು ಸ್ಟ್ರೈಟ್ ಬಂತು. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡು, ಇಲ್ಲಿಗೆ ಒಂದು ಲೈನು, ಈ ತರ ಒಂದು ಲೈನು, ಇದು ಬ್ಯಾಕ್ ಡಾಟ್ ಮಾರ್ಕಿಂಗು ಮಾರ್ಕ್, ಇದೆಲ್ಲ ಕಟ್ ಆಗ್ಬಿಡುತ್ತೆ ಬೇಡ. ಮತ್ತೆ ಹಿಂಗೊಂದು ಲೈನು, ಮತ್ತೆ ಇಲ್ಲಿಗೆ ಮಾರ್ಜಿನ್ ಒಂದು ಲೈನ್ ಹಾಕಿದ್ದೀನಿ. ಇವಾಗ ಇದೇನೋ ಚೆಕ್ ಮಾಡ್ಕೊಂಡು ಇದು ಚೆಕ್ ಮಾಡಿದೀವಿ, ಇದು ಚೆಕ್ ಮಾಡಿದ್ವಿ, ಇದು ಚೆಕ್ ಮಾಡಿದ್ವಿ. ಇವಾಗ ಹಾರ್ಮಲ್ ಡೌಟ್ ಒಂದೇ ಒಂದಿರೋದು. ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ನೀಟಾಗಿ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಚೆಕ್ ಮಾಡ್ಕೋಬೇಕು ನೋಡಿ. ಈ ತರ ಟೇಪಲ್ಲಿ ಎಷ್ಟು ಬರ್ತಾ ಇದೆ, 15.5 ಬರ್ತಾ ಇದೆ. ನೋಡೋಣ ಇದರಲ್ಲಿ ಎಷ್ಟಿದೆಯೋ, ನಾನು ಚೆಕ್ ಮಾಡಿಲ್ಲ. ನೋಡಿ ಅಷ್ಟೇ ಬರ್ತಾ ಇದೆ. ಎಷ್ಟು, 15.5 ಬರ್ತಾ ಇದೆ ಕರೆಕ್ಟ್ ಆಗಿ. ಆ ತರ ನಾವು ಪ್ರತಿಯೊಂದನ್ನು ಅಷ್ಟೇ. ಅದೇ ನಾವು ಶೋಲ್ಡರ್ ಮಾರ್ಕ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರೆ ನೋಡಿ 18 ಆಗೋದು, 16 ಆಗೋದು. ಅವಾಗ 1/4 ಇಂಚು ಜಾಸ್ತಿ ಆಗೋದು, 1/4 ಇಂಚು. ಅವಾಗ ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲಿ ಈ ಪೋರ್ಷನ್ ಅಲ್ಲಿ ಟೈಟ್ ಆಗುತ್ತೆ ನೋಡಿ. ಡೀಪ್ ಇಲ್ಲೇ ಇರೋದ್ರಿಂದ ಈ ಶೋಲ್ಡರ್ ಮಾರ್ಕಿಂಗ್ ಈ ಪೋರ್ಷನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ನಾವು ಈ ಕಡೆಯಿಂದ ಈ ಬಟ್ಟೆ ಕಟ್ ಮಾಡ್ಬಿಟ್ರೆ ಇಲ್ಲಿ ಹಿಂಗ 2 ಲೈನ್ ಬರೋ ತರ ಹಿಂಗ್ ಟೈಟ್ ಆಗಿ ಕಸ್ಟಮರ್ ಹೇಳ್ತಾ ಇರ್ತಾರೆ, ಇಲ್ಲಿ ಹಿಂಗ್ ಟೈಟ್ ಆಗುತ್ತೆ ಅಂತ. ಕಾರಣ ನಾವ್ ಇಲ್ಲಿ ಏನೋ ಮಾಡಿದೀವಿ ಅಂತ ಫಾಲ್ಟ್ ಅಲ್ಲ, ಅದು ಇಲ್ಲಿ ಮಾಡಿರೋ ಫಾಲ್ಟು. ಯಾಕಂದ್ರೆ ಅದನ್ನ ಇಲ್ಲಿ ಮಾಡಿರ್ತೀವಿ, ಇಲ್ಲಿರೋ ಬಟ್ಟೆನ ಇಲ್ಲಿ ಕಟ್ ಮಾಡ್ಬಿಟ್ಟಿರ್ತೀವಿ ಆ ಪೋರ್ಷನ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ಅವ್ರಿಗೆ ಓಪನ್ ಆಗಲ್ಲ ಜಾಸ್ತಿ. ಅದೇ ಡೀಪ್ ಜಾಸ್ತಿ ಇದ್ರೆ ಏನಾಗುತ್ತೆ, ಇದು ಹಿಂಗ್ ಓಪನ್ ಆಗಿ ಹಿಂಗ್ ಜರುಕೊಂತದ, ಅವಾಗ ಟೈಟ್ ಆಗಕ್ಕೆ ಚಾನ್ಸಸ್ ಬರಲ್ಲ. ಅದೇ ಇವಾಗ ಇಲ್ಲಿ ಮೇಲಿರೋದ್ರಿಂದ ಇಲ್ಲಿ ಬಟ್ಟೆ ಇರಲ್ಲ ಹಿಂಗ್ ಜರುಕೊಳಕ್ಕೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಪೋರ್ಷನ್ ಅಲ್ಲಿ ಟೈಟ್ ಆಗೋದು, 2 ಲೈನ್ ಬರೋದು ಟೈಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ನೀವು ಚೆಕ್ ಮಾಡಿದ್ರೆ ಇದು ಮೆಜರ್ಮೆಂಟ್ ಕರೆಕ್ಟ್ ಆಗೇ ಇರುತ್ತೆ. ಆದ್ರೆ ಇಲ್ಲಿ ಫಾಲ್ಟ್ ಮಾಡಿರೋದ್ರಿಂದ ನಿಮ್ಗೆ ಇಲ್ಲಿ ಟೈಟ್ ಬರುತ್ತೆ. ಅವಾಗ ನಿಮ್ಗೆ ಅರ್ಥನೇ ಆಗಲ್ಲ, ಏನಪ್ಪ ಫಾಲ್ಟ್ ಮಾಡಿದ್ವಿ, ಎಲ್ಲಾ ಕಡೆ ಕರೆಕ್ಟ್ ಆಗಿದೆ, ಏನಕ್ಕೆ ಟೈಟ್ ಆಗ್ತದೆ ಅಂದ್ರೆ ಇಲ್ಲಿ ಮಾಡಿರೋ ಫಾಲ್ಟ್ಗೆ ಅದು ಇಲ್ಲಿ ಟೈಟ್ ಆಗೋದು. ಓಕೆನಾ? ಇಷ್ಟು ಮಾಡಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಟ್ಟಿದ್ರಿಂದ ಇದನ್ನ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಅನ್ನೋದು ಆಗುತ್ತೆ. ನೀವು ಅಷ್ಟೇ ಕಟ್ ಮಾಡ್ತಾ ಇದ್ರೆ ಕಸ್ಟಮರ್ ಆಲ್ಟ್ರೇಷನ್ ಹೇಳ್ತಾ ಇದ್ದಾಗ ಡೌಟ್ಗಳನ್ನ ನೀಟಾಗಿ ಕೇಳಿಸ್ಕೊಂಡು ಆ ಡೌಟ್ ಅವ್ರಿಗೆ ಏನ್ ಫಾಲ್ಟ್ ಬರುತ್ತೋ ಅದನ್ನ ನೆಕ್ಸ್ಟ್ ಕ್ಲಿಯರ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಏನಕ್ಕೆ ಆ ತರ ಬಂತು ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಈ ಕೆಲಸ ಅನ್ನೋದು ತುಂಬಾ ಈಸಿ ಆಗಿ ಬರುತ್ತೆ. ಓಕೆನಾ? ಮತ್ತೆ ಇದು ಅಷ್ಟೇ, ಮತ್ತೆ ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇದೆ. ಮತ್ತೆ ಇದು ಚೆಕ್ ಮಾಡ್ಕೊಳ್ಳೋಣ ನೋಡಿ, ಇಲ್ಲಿಂದ ಹೇಳಿ 7.5 ಇದೆ. ಇದೊಂದು ಫೋಟೋ ತೆಗ್ದು ನಿಮ್ಗೆ ಹಾಕ್ತೀನಿ. ಇದು 6, ಇದು 8.5. ಇಲ್ಲಿ ಅವ್ರಿಗೆ ಎಷ್ಟು, ಇವಾಗ ನಿಮ್ ಪ್ರಕಾರ ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದಂದ್ರೆ ಇಲ್ಲಿ ಜಾಸ್ತಿ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಅದರಿಂದ ಮತ್ತೆ ಇವಾಗ ಹಾರ್ಮಲ್ ಇನ್ನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಈ ತರ ಟೇಪ್ ಇಟ್ಕೊಂಡು ಇದು ಹೊಲಿಯಕ್ಕೆ ಮಾರ್ಜಿನ್ ಬೇಕಲ್ಲ, ಅದರಿಂದ ಅಷ್ಟು ಮಾರ್ಜಿನ್ ತೆಗೆದ್ಬಿಟ್ಟು ನೋಡಿ ನೀಟಾಗಿ ಹಿಂಗ್ ಟೇಪ್ ನ ಕಟ್ ಮಾಡ್ಕೊಂಡ್ ಬಂದಾಗ ನೋಡಿ ಕರೆಕ್ಟ್ ಆಗಿ 7.75 ಅನ್ನೋದು ಬಂದಿದೆ. ಈ ತರ ನಿಮ್ಗೆ ಮೆಜರ್ಮೆಂಟ್ ಪ್ರತಿಯೊಂದು ಬಂದ್ರೆ ಮಾತ್ರ ನಿಮ್ಗೆ ಕತ್ರಿ ಹಾಕಿ ಕಟ್ ಮಾಡ್ಬೇಕು. ಕತ್ರಿ ಹಾಕಿ ಕಟ್ ಮಾಡಕ್ ಮುಂಚೆ ಪ್ರತಿಯೊಂದು ಚೆಕ್ ಮಾಡ್ಕೋಬೇಕು ನೋಡಿ. ಅವ್ರದ್ದು ಶೋಲ್ಡರ್ ನನ್ನ ಪ್ರಕಾರ ಒಂದು 14.5 ಇರ್ಬೋದು, ಇಲ್ಲಿ 14.5 15 ಇರ್ಬೋದು. 15 ಇದ್ದಾಗ ಇಲ್ಲಿ ನೋಡಿ
12 ಇಂಚ್ ಬರುತ್ತೆ. 12 ಇಂಚು ಹಿಂಗ್ ಓಪನ್ ಆಗುತ್ತೆ ಅಂದ್ರೆ 2 ಇಂಚು ಓಪನ್ ಆಗುತ್ತೆ, ಕರೆಕ್ಟಾಗಿ ಕುತ್ಕೊಂತಾರೆ. ಈ ತರ ನಾವು ಪ್ರತಿಯೊಂದು ಲೆಕ್ಕಾಚಾರ ಹಾಕಿ ನಾವು ಕಟ್ ಮಾಡೋದು. ಇದನ್ನ ಟೇಬಲ್ಲು ನಿಮ್ಗೆ ಅನುಕೂಲ ಆಗ್ಲಿ ಅಂತ ಈ ತರ ಎಲ್ಲಾ ಮೆಜರ್ಮೆಂಟ್ ಬರೆದು ನಿಮ್ಗೆ ಇದ್ ಮಾಡ್ತಾ ಇದ್ದೀನಿ. ಇದೊಂದು ಬರ್ದಿಲ್ಲ. ಈ ಹಾರ್ಮೋಲ್ ಬಂದ್ಬಿಟ್ಟು ಹಾರ್ಮೋಲ್ನ ನಾವು ಹಿಂಗ್ ಮಾರ್ಕ್ ಮಾಡ್ಕೊಂತೀನಿ. ಇದು 7.75 ಇದೆ. ಓಕೆನಾ? ಈ ತರ ನಾನು ನೋಡಿ ಈ ಮೆಜರ್ಮೆಂಟ್ ಬರ್ತೀನಿ. ಇದನ್ನ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಬ್ರಾಡ್ ಬೇಕು ಸರ್ ಅನ್ನೋರ್ಗೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೊಂಡು ನೀವು ಸ್ಟ್ರೈಟ್ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇವ್ರಿಗೆ ಇನ್ನು ಶೋಲ್ಡರ್ ಕಮ್ಮಿ ಬೇಕು ಸರ್ ಅಂದ್ರೆ ಇದನ್ನ ಇಲ್ಲಿ ತಗೊಂಡೋಗಿ, ಇದನ್ನ ಈ ಕಡೆ ತಗೊಂಡ್ಬರ್ಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನ ಹಿಂಗ್ ತಗೊಳ್ಳಿ, ಶೋಲ್ಡರ್ ಕಮ್ಮಿ ಬೇಕು ಅಂದ್ರೆ. ಓಕೆನಾ? ಈ ತರ ಮಾಡ್ಕೊಳ್ಳಿ. ಇದು ಬ್ರಾಡ್ ಬೇಕು ಅಂದ್ರೆ ಹಿಂಗ್ ತಗೊಳ್ಳಿ, ಕಮ್ಮಿ ಬೇಕು ಅಂದ್ರೆ ಹಿಂಗ್ ತಗೊಳ್ಳಿ. ಇಲ್ಲಿ ಕಮ್ಮಿ ಜಾಸ್ತಿ, ಇದು ಕಮ್ಮಿ ಜಾಸ್ತಿ ಆಯ್ತು ಅಂದ್ರೆ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ತುಂಬಾ ನೋಡಿ ನೀಟಾಗಿ ತುಂಬಾ ಯೋಚನೆ ಮಾಡಿ. ಇದನ್ನ ಕಮ್ಮಿ ಮಾಡಿದ್ರೆ ಇದನ್ನ ಜಾಸ್ತಿ ಮಾಡಬೇಕು, ಯಾಕಂದ್ರೆ ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಟೈಟ್ ಆಗೋದು ಲೈನ್ಸ್ ಬರೋದು ಇದ್ರ ಕಾರಣದಿಂದ. ಓಕೆನಾ? ನೋಡಿ ಇದು ಫೋಟೋ ತೆಗೆದು ನೀಟಾಗಿ ಇನ್ನೊಂದ್ಸರಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ನ ಸಹಾಯದಿಂದ ಫ್ರಂಟ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಇವಾಗ ತೋರಿಸ್ಕೊಡ್ತೀನಿ. ನೋಡಿ ಇದು ಬ್ಯಾಕ್ ಫ್ರಂಟ್ ಕಟ್ ಮಾಡಿದ್ದೀವಿ. ಇವಾಗ ಬ್ಯಾಕ್ ನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೂ ಅಷ್ಟೇ, ಫಸ್ಟ್ ಅವಾಗ ಅದಕ್ಕೆ ಒಂದ್ ಲೈನ್ ಹಾಕೊಂಡೆ. ಏನಕ್ಕೆ ಅಂದ್ರೆ ಅದು ಬ್ಯಾಕ್ ಫ್ರಂಟ್ ಹುಕ್ಸ್ ಬರೋದ್ರಿಂದ, ಇದು ಬ್ಯಾಕ್ ಹುಕ್ಸ್ ಬರೋದ್ರಲ್ಲ, ಅದರಿಂದ ಇದಕ್ಕೆ ನೋಡಿ ಈ ತರ ಒಂದ್ ಲೈನ್ ಹಾಕೊಂಡೆ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ನೋಡಿ ಇದನ್ನೇನು ಮಾಡಲ್ಲ, ನಿಮ್ ಮುಂದೆ ನೋಡಿ ನೀಟಾಗಿ ಇದನ್ನ ಹಿಂಗ್ ಇಟ್ಕೊಂಡೆ ಲೈನ್ ಕರೆಕ್ಟ್ ಆಗಿ. ಆಮೇಲೆ ಇದು ಜರುಗಿರ ಇರ್ಲಿ ಅಂತ ಇಲ್ಲೊಂದು ಸ್ಕೇಲ್ ಹಾಕೊಂಡೆ, ಫಸ್ಟ್ ಕೆಲಸ. ಓಕೆ, ನೆಕ್ಸ್ಟ್ ಅಳತೆ ಬ್ಲೌಸ್ ಇಲ್ಲಿದೆ, ಅದರಿಂದ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕೆಲಸ ಬಂದ್ಬಿಟ್ಟು ನೋಡಿ ಈ ಉಕ್ಸ್ ಪಟ್ಟಿಯಿಂದ ಇಲ್ಲಿ ನಾವು ಲೈನ್ ಹಾಕಿರ್ತೀವಲ್ಲ ಹಾರ್ಮೋಲ್ ಹತ್ರ, ಇದು ಮೆಜರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ವಿ. ನೋಡಿ 8.5 ಬರ್ತಾ ಇದೆ. ಓಕೆನಾ? ಇಲ್ಲಿ 8.5 ಆಲ್ರೆಡಿ ಇದೆ. ಇಲ್ಲಿ ನೋಡಿ 8.5 ಇದೆ. ಇವಾಗ ಏನ್ ಮಾಡ್ಬೇಕಂದ್ರೆ 8.5ಗೆ ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಡೋದು. ಅರ್ಧ ಇಂಚ್ ಏನಕ್ಕೆ ಅಂತಂದ್ರೆ ನಾವು ನೋಡಿ ಈ ಉಕ್ಸ್ ಪಟ್ಟಿ ಹೊಲಿತೀವಿ, ಇಲ್ಲಿ 1/4 ಇಂಚ್ ಮಾರ್ಜಿನ್ಗೆ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಹೊಲಿತೀವಿ. ಅಲ್ಲಿ 1/4 ಇಂಚ್ ಹೋಯ್ತಾ, ನಾವು ಈ ಡಾಟ್ಗಳೆಲ್ಲ ಹಿಡಿದಾಗ ಏನಾಗುತ್ತೆ ಇನ್ನೊಂದು 1/4 ಇಂಚ್ ಸಿಂಕ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಅಷ್ಟೇ ಇಟ್ಬಿಟ್ರೆ ಅರ್ಧ ಇಂಚು ಟೈಟ್ ಆಗ್ಬಿಟ್ಟು ಈ ಕಪ್ಸ್ ಬರೋ ಸೈಜ್ ಅಲ್ಲಿ ಟೈಟ್ ಆಗ್ಬಿಡ್ತದೆ, ಇಲ್ಲ ಪ್ರೆಸ್ ಆದಂಗಿದೆ ಅಂತಾರೆ, ಇಲ್ಲ ಟೈಟ್ ಆಗ್ಬಿಟ್ಟಿದೆ ಅಂತ ಸುಮಾರು ಕಂಪ್ಲೇಂಟ್ಸ್ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ಇಲ್ಲಿ ಅರ್ಧ ಇಂಚ್ ಅನ್ನೋದು ಜಾಸ್ತಿ ಹಾಕೋಬೇಕು. ಅವಾಗ ಎಷ್ಟಾಯ್ತು 7.5, ಇದು 9 ಇಂಚುಗೆ ಮಾರ್ಕ್ ಮಾಡ್ಕೊಂಡೆ. ಫಸ್ಟ್ ಕೆಲಸ ಎಷ್ಟು, ಇಲ್ಲಿ ಅರ್ಧ ಇಂಚ್ ಜಾಸ್ತಿ ಬಿಟ್ಕೊಂಡು 9ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಕೆಲಸ. ಓಕೆನಾ? ಅದಾದ್ಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ನೋಡಿ, ಇವ್ರದ್ದು ನೆಕ್ ಶೇಪ್ಗಳೆಲ್ಲ ಹಿಂಗಿರ್ತವೆ, ನಾವು ಅದನ್ನೇ ಕಾಪಿ ಮಾಡಬಾರ್ದು, ಜಸ್ಟ್ ಮೆಜರ್ಮೆಂಟ್ ಅಷ್ಟೇ ತಗೋಬೇಕು. ನೋಡಿ ಇಲ್ಲಿ ಶೋಲ್ಡರ್ ಗ್ಯಾಪ್ ಬಿಟ್ಟು ಇಲ್ಲಿ ಒಲೆಕ್ಕೆ ಮಾರ್ಜಿನ್ ಬಿಟ್ಕೊಂಡು ಮತ್ತೆ ಎಷ್ಟು ಬರಬೇಕು ಅಷ್ಟು ನೀಟಾಗಿ ಹಿಂಗೆ ತಗೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, ಹುಕ್ಸ್ ಪಟ್ಟಿಯಲ್ಲಿ ಬರುತ್ತೋ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡೆ ಫಸ್ಟ್ ಕೆಲಸ. ಓಕೆ, ಇದಾದ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲಿ ಇಟ್ಕೊಂಡು ನೋಡಿ ಇಲ್ಲಿಗೆ 1/4 ಇಂಚ್ ಡಿಫ್ರೆನ್ಸ್ ಬರ್ತದೆ. ಯಾವಾಗೂ ಹಿಂಗೆ ಕ್ರಾಸ್ ಆಗಿ ತಗೋಬೇಕು. ಏನಕ್ಕೆ ಕ್ರಾಸ್ ಆಗಿ ತಗೋಬೇಕು ಸರ್ ಅಂತ ನೀವು ಕೇಳ್ಬೋದು. ಕ್ರಾಸ್ ಆಗಿ ಏನಕ್ಕೆ ತಗೋಬೇಕು ನೋಡಿ, ಹುಕ್ಸ್ ಪಟ್ಟಿ ಹಿಂಗೆ ಸ್ಟ್ರೈಟ್ ಆಗಿ ಬರಲ್ಲ. ನೋಡಿ ಈ ಪೋರ್ಷನ್ ಅಲ್ಲಿ ಹಿಂಗೆ ಕ್ರಾಸ್ ಆಗಿ ತಗೊಂಡ್ರೆ ಇಲ್ಲಿ ಡಾಟ್ ಹಿಡಿದಾಗ ಈ ಪೋರ್ಷನ್ ಒಳಗಡೆ ಹೋಗ್ಬಿಟ್ಟು ಹುಕ್ಸ್ ಪಟ್ಟಿ ಹಿಂಗೆ ನಿಮ್ಗೆ ಒಬ್ಬೊಬ್ಬರಲ್ಲಿ ನೋಡಿ ಹಿಂಗ್ ಬೆಂಡ್ ಆಗಿರುತ್ತೆ. ಆ ಬೆಂಡ್ ಬರಕ್ ಕಾರಣ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಿಂಗೆ ಸೈಡ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ಓಕೆನಾ? ಅದಾದ್ಮೇಲೆ ಡಾಟ್ ಲೆಂತ್ ತಗೋಬೇಕು. ನೋಡಿ ಇಲ್ಲಿ ಡಾಟ್ ಲೆಂತ್ ಅನ್ನೋದು ಇಲ್ಲಿ ಆಲ್ರೆಡಿ ಇರುತ್ತೆ, ಅದನ್ನ ಹಿಂಗ್ ತಗೊಳ್ಳಿ. ಎಷ್ಟು, 9.25 ಬರುತ್ತೆ. ಎಂಡಿಂಗ್ ಅಲ್ಲಿ 12.25 ಬರುತ್ತೆ. ಓಕೆ, ಎಂಡಿಂಗ್ ಅಲ್ಲಿ ಆಮೇಲೆ ನೋಡ್ಕೊಳ್ಳೋಣ. ಇವಾಗ 9.25 ಬರುತ್ತೆ. ಇಲ್ಲಿ 9.25ಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಇಲ್ಲಿ ನೋಡ್ಕೋಬೇಕು. ನೋಡಿ ಈ ತರ ಟೇಪ್ ಇಟ್ಕೊಂಡು ಸೆಂಟ್ರಲ್ಲಿ ಡಾಟ್ ಹತ್ರ ಕರೆಕ್ಟ್ ಆಗಿ ಹಿಂಗೆ ಇಟ್ಕೊಂಡಾಗ ಎಷ್ಟು ಬರುತ್ತೆ, 9.25 ಬರ್ತಾ ಇದೆ. ಆ 9.25 ಪ್ಲಸ್ ಅರ್ಧ ಇಂಚ್ ಜಾಸ್ತಿ ಇಟ್ಕೋಬೇಕು ಅಂತ ಹೇಳಿದ್ನಲ್ಲ, ಇಲ್ಲ ಯಾಕಂದ್ರೆ ಅದು ಕಪ್ಸ್ ಅಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ.
9 ಕಾಲು ಇಲ್ಲಿಗೆ ಬರುತ್ತೆ. ತಾಲೆ ಮಾರ್ಜಿನ್ ಎಷ್ಟಿದೆ? 1 ಮುಕ್ಕಾಲು ಇದೆ. 1 ಮುಕ್ಕಾಲು ಈ ಥರ ನೋಡಿಕೊಂಡು ಇಲ್ಲಿಗೆ ಬರ್ತಾ ಇದೆ. ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡೆ. ಓಕೆ, ಇವಾಗ ಕಟಿಂಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲೊಂದು ಸ್ವಲ್ಪ ಕ್ರಾಸ್ ಮಾರ್ಕಿಂಗು, ಅಲ್ಲೊಂದು ಸ್ವಲ್ಪ ಕ್ರಾಸ್ ಮಾರ್ಕಿಂಗು ಕಟ್ ಮಾಡಿಕೊಂಡು ನೋಡಿ ಶೋಲ್ಡರ್ ಹತ್ರ ಇದು ಆರ್ಮೋಲು ಆ್ಯಸ್ ಇಟ್ ಈಸ್ ಸೇಮ್ ಬರುತ್ತೆ. ಯಾಕೆಂದರೆ ಇದರಲ್ಲೇನು ಚೇಂಜಸ್ ಬರಲ್ಲ. ಫ್ರಂಟು ಬ್ಯಾಕಲ್ಲಿ ಅದು ಸೇಮ್ ಬರುತ್ತೆ. ಬ್ಯಾಕಲ್ಲಿ ಕರೆಕ್ಟಾಗಿ ಶೋಲ್ಡರ್ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಫ್ರಂಟಲ್ಲಿ ಏನು ಚೇಂಜಸ್ ಬರಲ್ಲ. ನಾವು ಅದನ್ನ ಹೆಂಗಿರುತ್ತೋ ಅದನ್ನೇ ನೋಡಿಕೊಂಡು ಕಟ್ ಮಾಡ್ಕೋಬೇಕಷ್ಟೇ. ಇದನ್ನ ಕ್ರಾಸಾಗಿ ಕಟ್ ಮಾಡಿಕೊಂಡೆ. ನೋಡಿ, ಮತ್ತೆ ಇದನ್ನ ಬ್ಯಾಕ್ ಸ್ವಲ್ಪ ಸೈಡ್ಗೆ ಇಡೋಣ. ನೆಕ್ಸ್ಟ್ ಕೆಲಸ ನೋಡಿ, ಇದೇ ತುಂಬಾ ಫಾಲ್ಟ್ ಮಾಡುವಂತ ಕೆಲಸ. ಆರ್ಮೋಲ್ ಚಟ್ಕ ಹೊಡ್ಕೊಂಡಿಲ್ಲ, ಅದಕ್ಕೆ ಇದು ತುಂಬಾ ಫಾಲ್ಟ್ ಮಾಡುವಂತ ಕೆಲಸ. ಫ್ರಂಟ್ ನೆಕ್ಕು ಕೆಲವೊಬ್ರು ಏನ್ ಮಾಡ್ತಾರೆ, ಅದರಲ್ಲಿ ಇರೋ ತರ ತೆಗೆದ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರದೇ ಸ್ಟೈಲ್ ಆಗಿಬಿಟ್ಟಿರ್ತದೆ ಅದು. ಯಾಕಂದ್ರೆ ಅದು ಸ್ವಲ್ಪ ಕ್ಲೋಸ್ ಆಗಿರುತ್ತೆ. ಒಬ್ಬೊಬ್ರಿಗೆ ವಿ ಶೇಪ್ ಆಗಿ ಬಂದ್ಬಿಡ್ತದೆ. ಒಬ್ಬೊಬ್ರು ನೋಡಿ ಹಿಂಗ್ ಬರುತ್ತೆ. ನಾವೇನ್ ಮಾಡೋಣ, ನೀಟಾಗಿ ಹಿಂಗೆ ರೌಂಡ್ ಶೇಪ್ ಆಗಿ ತಗೊಳ್ಳೋಣ. ಹಾಕೊಂಡಾಗ ನೀಟಾಗಿರ್ಬೇಕು. ಮತ್ತೆ ಅವಾಗ ನಾವು ನೋಡಿದ್ವಿ ಎಷ್ಟು, 9 ಕಾಲು 12.25. ಓಕೆ, ಮತ್ತೆ ಈ ಡಿಸ್ಟೆನ್ಸ್ ಹೆಂಗ್ ನೋಡ್ಕೊಳ್ಳೋದು ಅಂತ ಹೇಳ್ಬೋದು. ನಾವು ಇದು ಅಳತೆ ಬ್ಲೌಸ್ ಅಲ್ಲಿ ಇರುತ್ತೆ. ಅಳತೆ ಬ್ಲೌಸ್ ಸಹಾಯದಿಂದ ಹಿಂಗೆ ಇದು ಒಲೆಯ ಮಾರ್ಜಿನ್ ಬಿಟ್ಬಿಟ್ಟು ಎಷ್ಟು ಹೊಲ್ತ್ಕೊಂಡು ಅಷ್ಟು ತಗೊಂಡು ನೋಡಿ ಇಲ್ಲಿಗೆ ಬರುತ್ತೆ. ಮತ್ತೆ ನೋಡಿ ಉಕ್ಸ್ ಪಟ್ಟಿಯಲ್ಲಿ ಮಾರ್ಜಿನ್ ಬಿಟ್ಟಿಂಗ್ ತಗೊಂಡು ನೋಡಿ ಇಲ್ಲಿಗೆ ಬರುತ್ತೆ. ಆಮೇಲೆ ಇಲ್ಲಿ ಮಾರ್ಜಿನ್ ಇವೆಲ್ಲ ಅಂದಾಜಾಗೆ ನಾವು ತಗೋಬೇಕು. ಇಷ್ಟೆಲ್ಲ ಮಾರ್ಕ್ ಮಾಡಿದ್ಮೇಲೆ ನೋಡಿ ಹಿಂಗೊಂದು ಲೈನು, ಇಲ್ಲಿಗೊಂದು ಲೈನು, ಇಲ್ಲೊಂದು ಲೈನು, ಮತ್ತೆ ಇದು ಲೈಟ್ ಆಗಿ ಹಿಂಗ್ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ಮತ್ತೆ ನೋಡಿ ನೆಕ್ಗೂ ಈ ಡಾಟ್ ಲೈನ್ಗೂ ಈ ಸೆಂಟ್ರಲ್ಲಿ ಇನ್ನೊಂದು ಡಾಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಮೇಲೆ ಎತ್ಕೋಬೇಕು. ಮತ್ತೆ ಇದನ್ನ ನೋಡಿ ಈ ತರ ಮಾರ್ಜಿನ್ ಎಷ್ಟು ಬರುತ್ತೋ ಈ ತರ ಲೈನ್ ಹಾಕೋಬೇಕು. ಇಷ್ಟಾದ್ಮೇಲೆ ನೋಡಿ ಹಿಂಗ್ ಟೇಪ್ ಹಾಕಿ ನೋಡ್ಕೋಬೇಕು. ನಮ್ಮ ಮೆಜರ್ಮೆಂಟ್ 9 ಕಾಲು ಅನ್ನೋದು ಕರೆಕ್ಟ್ ಆಗಿ ನೋಡಿ, ಈ ಮೆಜರ್ಮೆಂಟು 9 ಕಾಲು ಅನ್ನೋದು ಬರ್ತಾ ಇದೆ ಕರೆಕ್ಟ್ ಆಗಿ. ಎಷ್ಟು, ಈ ಮೆಜರ್ಮೆಂಟು 9 ಕಾಲು. ಮತ್ತೆ ಇದು ಟೋಟಲಿ ಲೆಂತ್ 12.5. ಎಷ್ಟು ಟೋಟಲ್ ಲೆಂತ್ 12.5. ಈ ಲೆಂತ್ 9 ಕಾಲು. ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಕೇಳ್ಬೋದು, ಸಪೋಸ್ ಸರ್ ಇವಾಗ ಅಳತೆ ತಗೊಂಡಿರ್ತೀವಿ ಅದ್ರಲ್ಲಿ ಹೆಂಗ್ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ಅವಾಗೂ ಅಷ್ಟೇ ನಾವು ಈ ಮೆಜರ್ಮೆಂಟು ಪರ್ಫೆಕ್ಟ್ ಆಗಿ ತಗೋಬೇಕು. ಅಳತೆ ಬ್ಲೌಸ್ ತಗೊಂಡಾಗ ನಾವು ಅಂದಾಜಾಗಿ ಹಿಂಗೆ ಟೇಪ್ ತಗೊಂಡು ಫ್ರಂಟ್ ಡೀಪ್ ತಗೊಂತೀವಿ. ಅದೇ ರೀತಿ ಟೇಪ್ ಕೆಳಗಡೆ ಇಕ್ಬಿಟ್ಟು ಅಂದಾಜಾಗಿ ಈ ಲೆಂತ್ ಮತ್ತೆ ಈ ಲೆಂತ್ ತಗೋಬೇಕು. ಇದು ಈ 2 ಲೆಂತ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಅಂದಾಜಾಗಿ ಹೆಂಗ್ ಕಟ್ ಮಾಡಕ್ ಸಾಧ್ಯ ಆಗುತ್ತೆ ನೀವು ಯೋಚನೆ ಮಾಡಿ. ಇಲ್ಲ ಡೌನ್ ಮಾಡಿದ್ರೆ ಕಪ್ಸ್ ಲೂಸ್ ಆಗ್ಬಿಡುತ್ತೆ, ಇಲ್ಲ ಮೇಲ್ ಮಾಡಿದ್ರೆ ಕಪ್ ಸ್ಟ್ರೈಟ್ ಆಗ್ಬಿಡುತ್ತೆ. ಈ ಮೆಜರ್ಮೆಂಟ್ ಇಲ್ದಿರ ನಾವು ಬ್ಲೌಸ್ ನ ಕಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅಳತೆ ಬ್ಲೌಸ್ ತಗೊಂಡಾಗ ಇಲ್ಲಿಂದ ತಗೊಂತೀವಿ ನೋಡಿ, ಇಲ್ಲಿ 9 ಕಾಲು ಮಾರ್ಕ್ ಮಾಡ್ತೀವಿ, 12 ಕಾಲು ಮಾರ್ಕ್ ಮಾಡ್ಕೊಂತೀವಿ. ಈ ಮಾರ್ಕ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ, ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಇಲ್ಲಿಂದ 1.5 ಇಂಚ್, ಈ ಕಡೆಯಿಂದ 1.5 ಇಂಚ್ ಬಿಟ್ಟು ಈ ಕಡೆ ಸ್ವಲ್ಪ ಲೈಟ್ ಆಗಿ ಕ್ರಾಸ್ ಮಾಡ್ತೀವಿ, ಈ ಕಡೆ ಲೈಟ್ ಆಗಿ ಸ್ವಲ್ಪ ಕ್ರಾಸ್ ಮಾಡ್ತೀವಿ. ಇದನ್ನ ಏನಕ್ಕೆ ಕ್ರಾಸ್ ಮಾಡ್ತೀವಿ ಅಂದ್ರೆ ಈ ಡಾಟ್ ಹಿಡಿದಾಗ ಇಲ್ಲಿ ರೌಂಡ್ ಆಗಿ ಬರಬೇಕು. ಅವಾಗ ಕಪ್ಸ್ ಅನ್ನೋದು ಶೇಪ್ ಆಗಿ ನೀಟಾಗಿ ಕೂರುತ್ತೆ. ಅವ್ರಿಗೆ ಹಾಕೊಂಡಾಗ ಫೀಲ್ ಅನ್ನೋದು ಬರುತ್ತೆ. ಕೆಳಗಡೆ ಪಟ್ಟಿ ಬರುತ್ತಲ್ಲ ಅವಾಗ ಕಪ್ಸ್ ಹೆಂಗಿರುತ್ತೋ ಅದು ಹಿಂಗ್ ರೌಂಡ್ ಆಗಿ ಕೂತ್ಕೊಂಡ್ರೆ ಫೀಲ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ,
ಇದನ್ನ ಸ್ವಲ್ಪ ಮೇಲ್ ತಗೊಂತೀವಿ, ಇದನ್ನ ಸ್ವಲ್ಪ ಮೇಲ್ ತಗೊಂಡು ಹಿಂಗೆ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಬೆಲ್ಟ್ ಕಟ್ ಮಾಡಿಕೊಂಡು ಇದನ್ನ ಹೆಂಗ್ ಡಾಟ್ ಹಿಡಿಬೇಕು ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿ ಇಲ್ಲಿ ಸ್ವಲ್ಪ ಕ್ರಾಸ್ ಮಾರ್ಕ್ ಮಾಡಿ ಈ ಡಾಟ್ಗೂ ಈ ನೆಕ್ಗೂ ಈ ಡಾಟ್ಗೂ ಸೆಂಟ್ರಲ್ಲಿ ಇನ್ನೊಂದು ಡಾಟ್ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇಷ್ಟೆಲ್ಲ ಮಾರ್ಕ್ ಮಾಡಿಕೊಂಡು ನಾವು ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡಾಗ ಇದು ಕರೆಕ್ಟ್ ಆಗಿದೆ. ಇವಾಗ ಕಟ್ ಮಾಡಿ ಮತ್ತೆ ಆರ್ಮೋಲ್ ಹತ್ರ ಇನ್ನೊಂದು ಡಾಟ್ ಬರುತ್ತೆ, ಅದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟ್ನೇದಾಗಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ ಈ ತರ ಇಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ಮತ್ತೆ ನೆಕ್ಕು ಅಷ್ಟೇ ನೀಟಾಗಿ ರೌಂಡ್ ಆಗಿ ತೆಗಿಬೇಕು, ಯಾಕಂದ್ರೆ ಹಾಕೊಂಡಾಗ ಅಷ್ಟೇ ನೀಟಾಗಿ ಇರಬೇಕು. ನಾವೇನು ಹೆಂಗಂದ್ರೆ ತೆಗ್ಬಿಟ್ರೆ ಅದು ವಿ ಶೇಪ್ ಆಗ್ಬಿಡೋದು, ಇಲ್ಲ ಅದು ಯಾವ ಶೇಪಲ್ಲಿ ಇದೆ ಅಂತಾನೆ ಗೊತ್ತಲ್ಲ, ಹಂಗೆ ತೆಗ್ಬಿಡೋದಲ್ಲ. ನೋಡಿ ಎಷ್ಟು ನೀಟಾಗಿರ್ಬೇಕು. ಉಕ್ಸ್ಪಟ್ಟಿ ಇಲ್ಲೋಯ್ತು ಅಂದ್ರೆ ನೀಟಾಗಿ ರೌಂಡ್ ಆಗಿ ಬರುತ್ತೆ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ಅದು ವಿ ಶೇಪ್ ತರ, ಅದು ಶೇಪ್ ಏನ್ ಶೇಪ್ ಅಂತಾನೆ ಕಂಡುಹಿಡಿಯಕ್ಕಲ್ಲ, ಆ ತರ ಶೇಪ್ಗಳೆಲ್ಲ ಆಗ್ಬಿಡ್ತವೆ, ಅದೆಲ್ಲ ಮಾರ್ಕ್ ಮಾಡ್ಕೊಬಾರ್ದು. ನೋಡಿ ಇದು ಅಷ್ಟೇ, ಡಾಟು ಇಷ್ಟೇ ತೆಗಿಬೇಕು. ಈ ಡಾಟು ಏನಕ್ಕೆ ಇಷ್ಟೇ ತೆಗಿಬೇಕು, ನಾವಿಲ್ಲಿ ಎಷ್ಟು ಹಿಡಿತೀವಿ ಅಷ್ಟೇ ತೆಗಿಬೇಕು, ಜಾಸ್ತಿ ಎಲ್ಲ ತೆಗಿಯೋಕೆ ಹೋಗ್ಬಾರ್ದು. ನಾವು ಹಿಡಿಯೋದು ಮಾರ್ಜಿನ್ ಇಷ್ಟೇ, ಮಾರ್ಜಿನ್ ಎಷ್ಟು ಹಿಡಿತೀವಿ ನೋಡಿ ಹಿಂಗೆ ಹಿಡ್ಕೊಂಡಾಗ ನೋಡಿ ಅಷ್ಟೇ ಅರ್ಧ ಇಂಚ್ ಮಾರ್ಜಿನ್ ಹಿಡಿತೀವಿ, ಅಷ್ಟೇ ಮಾರ್ಜಿನ್ ನ ಇಲ್ಲಿ ತೆಗಿಬೇಕು, ಜಾಸ್ತಿ ಎಲ್ಲ ನೋಡು ಈ ಡಾಟ್ಗೆ ಈ ತರ ಕ್ರಾಸ್ ಆಗಿ ಇಟ್ಕೊಂಡು ಇದನ್ನ ಒಂದು ಇಷ್ಟುವರೆಗೂ ತಗೋಬರ್ಬೇಕಷ್ಟೇ. ಇದನ್ನ ಒಂದೊಂದ್ಸರಿ ಫ್ರಿನ್ಸ್ ಕಟ್ ಶೇಪ್ ಅಲ್ಲಿ ಹಿಂಗ್ ತೆಗೆದ್ರು ಅದಕ್ಕೆ ಜಾಯಿನ್ ಆಗ್ಬೇಕು. ಆ ತರ ನಾವು ಈ ಡಾಟ್ ನ ಮಾರ್ಕ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ಆ ತರ ಮಾರ್ಕ್ ಮಾಡ್ಕೊಂಡು ಪ್ರಯೋಜನ ಇಲ್ಲ. ಇದು ಫ್ರಂಟ್ ಇದಾಯ್ತು. ಇವಾಗ ಈ ಡಾಟ್ ಎಷ್ಟು ಹಿಡಿಬೇಕು ಅಂತಂದ್ರೆ ಇದರಲ್ಲಿ ಕರೆಕ್ಟ್ ಆಗಿ ಎಲ್ಲ ಚೆಕ್ ಮಾಡಿದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಬೆಲ್ಟ್, ಈಗ ನಾವು ಕ್ರಾಸ್ ಬೆಲ್ಟ್ ಅಂತೀವಲ್ಲ ಅದನ್ನ ಯಾವ ತರ ಕಟ್ ಮಾಡಬೇಕು ಅನ್ನೋದು ಇವಾಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಮೊದಲನೇದಾಗಿ ಕೆಳಗಡೆಯಿಂದ ಮಾಮೂಲಿ ರೆಗ್ಯುಲರ್ ಆಗಿ ನಾವು ಹಾಕ್ತಿವಲ್ಲ ಆ ತರ ಮಾರ್ಜಿನ್ಗೆ, ಮತ್ತೆ ಇಲ್ಲಿ ಉಕ್ಸ್ ಪಟ್ಟಿ ಬರುತ್ತಲ್ಲ ಅಲ್ಲಿ ಮಾಮೂಲಿ ಇಲ್ಲಿ ಸ್ವಲ್ಪ ಮಾರ್ಜಿನ್ ಬೇಕಾಗುತ್ತೆ, ಅದನ್ನ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡೆ. ಮತ್ತೆ ಇಲ್ಲಿ ವೇಸ್ಟ್ ಎಷ್ಟು ಬರುತ್ತೆ ಅಂತ ನಾವು ಆಲ್ರೆಡಿ ಇದ್ರಲ್ಲಿ ನೋಡಿದೀವಿ, 30 ಬರ್ತಾ ಇದೆ. 30 ಅಂದ್ರೆ ಇಲ್ಲಿ 7.5 ಇಟ್ಕೊಂಡು ಒಂದು ಮಾರ್ಕಿಂಗು, ಅದರಲ್ಲಿ ಅರ್ಧ ಒಂದು ಮಾರ್ಕಿಂಗು, 3.25 ಬರುತ್ತೆ ಅಲ್ಲಿಗೊಂದು. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಇಲ್ಲಿ ಮಾರ್ಜಿನ್ ಎಷ್ಟು ಬಿಡ್ತೀವಿ ಈ ಮಾರ್ಜಿನ್ ತಕ್ಕಂಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಈ ತರ ಮಾರ್ಕ್ ಮಾಡ್ಕೊಂಡೆ. ನಾವು ಸ್ಟ್ಯಾಂಡರ್ಡ್ ಆಗಿ ಬೆಲ್ಟ್ ಬಂದ್ಬಿಟ್ಟು ನಾವು ಇಲ್ಲಿ 3.25 ಈ ಸೈಜ್ಗೆ, ಇಲ್ಲಿ 2.25, ಇಲ್ಲಿ ಸೇಮ್ 3.25 ಮಾಡ್ಕೊಂಡು ಇದನ್ನ ಈ ತರ ಶೇಪ್ ಆಗಿ ಮಾರ್ಕ್ ಮಾಡ್ಕೊಂಡೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 3.25, ಇಲ್ಲಿ 2.25, ಸೇಮ್ ಇಲ್ಲಿ 3.25 ಇರುತ್ತೆ. ಅದನ್ನ ಹಿಂಗ್ ರೌಂಡ್ ಆಗಿ ಇದೇ ಕಪ್ ಸೈಜು ಹಿಂಗೆ ಶೇಪ್ ಆಗಿ ಕುತ್ಕೊಂಡ್ರೆ ಏನಾಗುತ್ತೆ, ಹಾಕೊಂಡಾಗ ಅವ್ರಿಗೆ ಫೀಲಿಂಗ್ ಬೇರೆ ಇರುತ್ತೆ. ನಾವ್ ಯಾವತ್ತೂ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿ ನೀಟಾಗಿ ಕೆಲಸನ ಯೋಚನೆ ಮಾಡಿ, ಆಲ್ಟ್ರೇಷನ್ ಬಂದ್ರೆ ದಯವಿಟ್ಟು ಅದನ್ನ ನೀವು ಯೋಚನೆ ಮಾಡಿ, ಏನಕ್ಕೆ ಈ ತರ ಬರ್ತಾ ಇದೆ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನೀವು ಯೋಚನೆ ಮಾಡಿ ಮೈಂಡ್ ಉಪಯೋಗಿಸಿ ಕಟ್ ಮಾಡಿದ್ರೆ ಮಾತ್ರ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅದನ್ನ ಆಲ್ಟ್ರೇಷನ್ ಬಂದ್ರು ನಾವು ತಪ್ಪು ಮಾಡಿದೀವಿ ಅಂತ ತಿಳ್ಕೊಬಾರ್ದು. ಅದನ್ನ ಯಾವ ತರ ಸರಿಪಡಿಸ್ಕೋಬೇಕು ಅನ್ನೋದು ತಿಳ್ಕೊಂಡು ಮಾಡಿದ್ರೆ ಒಳ್ಳೆ ದಾರಿಲಿ ಹೋದ್ರೆ, ನಾವು ಹೆಚ್ಚು ಕಮ್ಮಿ ನಾನು 2 ವರ್ಷ ಒಂದು ಅಂಗಡಿಲಿ ಆಲ್ಟ್ರೇಷನ್ ಮಾಡೇ ಕುತ್ಕೊಂಡೆ, ಲೂಸ್ ರೇಟ್ ಬಂದ್ರೆ ಅದರಿಂದ ನನಗೆ ಐಡಿಯಾಸ್ ತುಂಬಾ ಜಾಸ್ತಿ ಬರುತ್ತೆ, ಏನಕ್ಕೆ ಬರ್ತಾ ಇದೆ ಅಂತ ನನಗೆ ಈಸಿಯಾಗಿ ಗೊತ್ತಾಗುತ್ತೆ, ಈ ಚಟ್ಕ ಬ್ಯಾಕ್ಗೆ ಅಂತ ಗೊತ್ತಾಗ್ಲಿ ಅಂತ. ಮತ್ತೆ ಸ್ವಲ್ಪ ಇದನ್ನ ಜಾಸ್ತಿ ಶೇಪ್ ಇದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. 2 ವರ್ಷ ಬರೀ ಆಲ್ಟ್ರೇಷನ್ ಎಲ್ಲ ಕಾಲ ಕಳೆದಿದ್ದೀನಿ. ಏನಕ್ಕೆ ಅಂತಂದ್ರೆ ನಾನು ಅಷ್ಟು ಆಲ್ಟ್ರೇಷನ್ ಎಲ್ಲ ನೋಡಿ ಎಷ್ಟು ಆಲ್ಟ್ರೇಷನ್ ಯಾವ ತರ ಬರುತ್ತೆ, ಏನಕ್ಕೆ ಬರುತ್ತೆ ಅಂತ ನಾನು ಅದರಲ್ಲಿ ಯೋಚನೆ ಮಾಡಿರೋದ್ರಿಂದ ನನಗೆ ಇಷ್ಟು ಒಳ್ಳೆ ಕೆಲಸಗಾರ ಆಗಿರೋದು. ನೋಡಿ ಇದು 3 ಇಂಚ್ ಬರ್ತಾ ಇದೆ, ಇದನ್ನ ಹಿಂಗಿಡಿ, ಮತ್ತೆ ಇದನ್ನ ಹಿಂಗ್ ಇಟ್ಕೊಂಡು ನೋಡಿ ಇಲ್ಲಿ ಅಲ್ಲಿ 3 ಇಂಚ್ ಬಂತಲ್ಲ, ಇಲ್ಲಿ 3 ಇಂಚ್ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಇಷ್ಟು ಬರ್ತಾ ಇದೆ. ಆಮೇಲೆ 1 ಇಂಚ್ ತೆಗೆದು ಬಿಡಿ. 1 ಇಂಚ್ ಏನಕ್ಕೆ ತೆಗಿಬೇಕು ಅಂದ್ರೆ ಇಲ್ಲಿ ಹೊಲಿಯಕ್ ಮಾರ್ಜಿನ್ ಬೇಕು, ಇಲ್ಲಿ ಹೊಲಿಯಕ್ ಮಾರ್ಜಿನ್ ಬೇಕು, ಅದೆಲ್ಲ 1 ಇಂಚಲ್ಲಿ ಹೋಗ್ಬಿಡುತ್ತೆ. ಮತ್ತೆ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ,
ಅಷ್ಟು ಎಕ್ಸ್ಟ್ರಾ ಬಂದಾಗ ಏನು ಮಾಡ್ತೀವಿ ಅಂದರೆ ಇಲ್ಲಿ ಕ್ರಾಸ್ ಆಗಿ ಇನ್ನೊಂದು ಡಾಟ್ನ ಆ್ಯಡ್ ಮಾಡ್ತೀವಿ ನೋಡಿ. ಇನ್ನೊಂದು ಡಾಟ್ನ ಆ್ಯಡ್ ಮಾಡಿದ್ವಿ. ಇವಾಗ ಏನು ಮಾಡ್ಬೇಕಂದ್ರೆ ನೋಡಿ, ಬ್ಯಾಕ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ, ಫ್ರಂಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ, ಬೆಲ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ತೆಗೆದಿದ್ದೀವಿ. ಇವಾಗ ಡಾಟು ಈ ಬೆಲ್ಟ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದನ್ನ ಹಿಡಿಬೇಕು. ನೋಡಿ ಈ ಥರ ಇನ್ನೂ ಜಾಸ್ತಿ ಬರ್ತಾ ಇದೆ. ನೋಡಿ ಕರೆಕ್ಟಾಗಿ ಬಂತು. ಇವಾಗ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಮಾರ್ಕ್ ಮಾಡಿಕೊಂಡು ಮತ್ತೆ ಇಲ್ಲೊಂದು ಚಟ್ಕ ಹೊಡ್ಕೊಬೇಕು. ನೋಡಿ ಇದು ಮೂರದು ಫೋಟೋ ನಾನು ಹೊಡೆದು ನಿಮಗೆ ಹಾಕ್ತೀನಿ ಇದರಲ್ಲಿ ವಿಡಿಯೋದಲ್ಲಿ. ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಇದು. ನೋಡಿ ಈ ಥರ 30 ಇಲ್ಲಿ 34 ಬರುತ್ತೆ, ಇಲ್ಲಿ ವೇಸ್ಟ್ 30 ಬರುತ್ತೆ. ಇದನ್ನ ಮೆಜರ್ಮೆಂಟ್ ಇಟ್ಕೊಂಡು ಡೀಪು 7.5 ಇದೆ. ಡೀಪ್ 7.5 ಇದೆ. ಇಲ್ಲಿ 5 ಇಂಚ್ ಇದೆ ಬ್ರಾಡು. ಇಲ್ಲಿ ಶೋಲ್ಡರ್ 12 ಇಟ್ಕೊಂಡಿದ್ದೀನಿ. ಇದು 7.75 ಬರ್ತಾ ಇದೆ. ನೋಡಿ ಇಲ್ಲಿ ಸೈಡಲ್ಲಿ 7.5 ಬರುತ್ತೆ. ಇಲ್ಲೂ ವೇಸ್ಟ್ 30 ಇದೆ, ನಾನು 7.5 ಇಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಮಾಡಿದೆ 4 ಭಾಗ ಮಾಡಿದ್ರೆ 7.5 ಬರುತ್ತೆ. ಇಲ್ಲಿ ಚೆಸ್ಟು 34 ಇದ್ರೆ ಅದರಲ್ಲಿ 8.5 ತಗೊಂಡಿದ್ದೀನಿ. ಈ ಸೈಜ್ಗೆ ಎಷ್ಟೆಷ್ಟು ಈ ಡೀಪ್ ಇದ್ರೆ ಅಕಸ್ಮಾತ್ 8 ಇಂಚ್ ಇದ್ರೂ ಇಷ್ಟೇ ನಡೀತದೆ, ಏನೂ ಪ್ರಾಬ್ಲಮ್ ಇಲ್ಲ. 9 ಮೇಲೆ ಬಂದರೆ ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಈ ಡೀಪ್ ಇಲ್ಲಿ ಬಂತು ಅಂದರೆ ಇದನ್ನು ಇಲ್ಲಿ ಇಷ್ಟು ಕಟ್ ಮಾಡಿಕೊಂಡು ಇದನ್ನು ಒಂದು ಕಾಲೇಜ್ ಮೇಲ್ ಮಾಡಿಕೊಂಡ್ರೆ ನಿಮಗೆ ಸರಿ ಬರುತ್ತೆ. ಈ ಸೈಜ್ಗೆ ತಕ್ಕಂಗೆ ನಾನು ಈ ಥರ ಪ್ಯಾಟರ್ನ್ನ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದೇ ಸೈಜ್ಗೆ ಬೋಟ್ ನೆಕ್ ಯಾವ ಥರ ಕಟ್ ಮಾಡಬೇಕು ಅನ್ನೋದು ಎಲ್ಲ ಮೆಜರ್ಮೆಂಟು ಬರೆದು ತೋರಿಸ್ತೀನಿ. ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ, ನೀವು ಕಟ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋದೆಲ್ಲ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿದೆ, ಇನ್ನೂ ಅಪ್ಡೇಟ್ ಆಗಿ ಇನ್ನೂ ಚೆನ್ನಾಗಿ ಅರ್ಥ ಆಗೋ ಥರ ಪ್ರತಿಯೊಂದು ಸೈಜ್ ನೀವು ಈ ಥರ ಕಟ್ ಮಾಡಿ. ನಾರ್ಮಲ್ದು ಮಾಡ್ತೀನಿ, ಬ್ಯಾಕ್ ಡಿಪ್ ಮಾಡ್ತೀನಿ, ಫ್ರಂಟ್ ಡಿಪ್ ನೋಡ್ತೀನಿ, ಬೋಟ್ ನೆಕ್ಕು ಮಾಡ್ತೀನಿ, ಕ್ಲೋಸ್ ನೆಕ್ಕು ಪ್ರತಿಯೊಂದು ಕಟ್ ಮಾಡಿ ನಿಮಗೆ ಟೇಬಲ್ ಇದು ಹಾಕೋದ್ರಿಂದ ಈ ಸೈಜ್ಗೆ ನೀವು ಈ ಥರ ಮಾಡ್ಕೊಂಡು ಈಸಿ ಆಗುತ್ತೆ. ಓಕೆನಾ? ಡನ್.